ಅಮ್ಮ ಅಮ್ಮ. ಓಹೋ, ನಮ್ಮ ಅಮ್ಮನ ಕೂಗ್ತಾ ಇದೆಯಾ ನೀನು? ಹಾಂ, ನಾನು ಕೂಗ್ತಾ ಇದ್ರೆ ನೀನು ಮಮ್ಮ ಮಮ್ಮ ಅಂತ ಇದೆಯಾ? ಅಮ್ಮ ಅಮ್ಮ. ನೋಡ್ದೆ ನಮ್ಮ ಸಂಗೀತಮ್ಮ, ಎಷ್ಟು ಬುದ್ಧಿ ಇದಕ್ಕ? ನೋಡ್ತತ ಎಷ್ಟು ಬುದ್ಧಿ. ಅಮ್ಮ ಅಮ್ಮ. ಓಹೋ, ಇದೇನಾ ಕೂಗ್ತಾ ಇರೋದು ನನ್ನ? ಹಾಂ, ನೋಡಮ್ಮ ಮೊಮ್ಮಗನ್ ಕೂಗ್ತಾವನೆ. ಆಗಮ್ಮ ಅಜ್ಜಿ ಬಂದೈತೆ, ಅಜ್ಜಿ ಬಂದೈತೆ ನೋಡು. ಯಾರ ಹತ್ರ ಇರೋದು ನೀನು? ಯಾರು ಇಟ್ಕೊಂಡಿರೋದು ನಿನ್ನ? ಓ ಅಮ್ಮಮ್ಮನ? ನಗಿತದಮ್ಮ ಇದು, ನಗಿತದೆ ಚಂದಮ್ಮನ ತಂಗೆ, ನನ್ನ ಮುತ್ತುಗೊಂಡೆ ಕಳ್ಳ. ಏ ಎಷ್ಟು ದಿನ ಆಯ್ತು ಬಂದ? ಹಾ ಬಸಯ್ಯ, ಚೆನ್ನಾಗಿದ್ಯಾ? ಯಾವಾಗ ಹೋಗಿದ್ದು ಬೆಂಗಳೂರಿಂದ ಊರ್ಕ? ನಾನು ಹೋಗಿ ಆಯ್ತಮ್ಮ ತಿಂಗಳ ಏನು ಹತ್ತತ್ರ 1.5 ತಿಂಗಳಾಯ್ತು. ಬಿಡ್ಬೇಕಲ್ಲಮ್ಮ ಇದು ಯಾವಪ್ಪನು ಮವ. ನೀನು ಬಾ, ಏನು ಕೆಲಸ ಮಾಡಬೇಡ, ಆರಾಮಾಗಿ ನೀನು ಕೂತ್ಕೊಂಡಿರೋ. ನೀನಿಲ್ಲ ಅಂತಂದರೆ ನಂಗೆ ಕೈ ಕಾಲು ಆಡಲ್ಲ. ಅದಕ್ಕೆ ಏನು ಬಂದು ಪೊಟ್ಟಿಡ್ದ್ಬಿಟ್ಟು ನಮ್ಮ ಕಲಾವತಿ ಹೋಗ್ಲಿ, ಹೋಗಿ ಚಿಕ್ಕಪ್ಪ ಕಲಾವತಿ ಹೋಗ್ಲಿ, ಹೋಗಿ ದೊಡ್ಡಪ್ಪ, ನಾನು ನೋಡ್ಕೊತೀನಿ ಎಲ್ಲನೂ ಅಂತಂದು ಅದಕ್ಕೆ ಬಂದ್ಬಿಟ್ನೆ. ದಾವನ್ ಬಂದಿಲ್ಲ ಬಸಯ್ಯ? ಹ್ಞೂ ಬತ್ತಾಳಮ್ಮ ಬತ್ತಾಳೆ. ಏನಕ್ಕಿಲ್ಲಮ್ಮ, ಎಲ್ಲ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀರಮ್ಮ. ಬಾಮ್ಮ ದೇವಮ್ಮ ಕೂತ್ಕ. ಅಯ್ಯೋ ಅದ್ಯಾಕೆ ದೇವಮ್ಮ ನೆಲ್ದಾಗ ಕೂತ್ಕೊಂಬಿಟ್ಟೆ? ಅಯ್ಯೋ ನಮ್ಗೆ ನೆಲ್ದಾಗ ಕೂತ್ಕೊಂಡ್ರೆ ಚಂದ ಹಾಕಿಲ್ಲಮ್ಮ, ಆರಾಮಾಗಿರ್ತದೆ. ಮ್ಯಾಲೆಲ್ಲ ಕೂತ್ಕೊಳ್ಳೋದಲ್ಲ ನಮ್ಗೆ ಅಭ್ಯಾಸ ಇಲ್ಲ. ಏನಮ್ಮ ಈಗ ಇದಕ್ಕಿದ್ದಂಗೆ ಬರೋಕ್ಕೆ ಹೇಳ್ಬಿಟ್ರಿ ಅಖಿಲಮ್ಮ? ಏನೋ ಇರ್ತದಲ್ಲಪ್ಪ, 100 ಬಾದಿಗಳು. ಹಾಂ, ನೀನು ಬರಬೇಕಲ್ಲ. ದ್ಯಾವ್ ನಿನ್ನೇನೋ ಹೇಳ್ತಾವಳೆ, ಅಲ್ಲಿ ಕೇಳಿದ್ರೆ ಏನು ಇಲ್ಲ ನಡಪ್ಪ, ಸುಮ್ಮನೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತಂದ್ಲು. ಇಲ್ಲಿ ಮಾತಾಡ್ತಾವಳೆ. ಏನಮ್ಮ ದ್ಯಾವಮ್ಮ ಅದು? ಇರಪ್ಪ ಮಾತಾಡೋಣಿರುವ. ಅಮ್ಮ ಯಾವಾಗ ಬಂದ್ರಿ? ಈಗಮ್ಮ ಇವಾಗ ಬಂದು ಇಲ್ಲಿ ಕುತ್ಕೊಂಡಿದ್ದೀರಿ. ತಾತ ಚೆನ್ನಾಗಿದೆಯಾ ತಾತ? ಓ ಚೆನ್ನಾಗಿದ್ದೀನಮ್ಮ, ನೀನು ಚೆನ್ನಾಗಿದ್ದೀನಮ್ಮ. ಸವಿತಮ್ಮನೇಲಮ್ಮ? ಒಳಗೆ ತಾತ. ಕವಿತಾ ಇಂದಮ್ಮ ಮಗುನ ಎತ್ಕೊಳಗೆ ಒಳಗೆ ಮಲಗಿಸ್ನೇಡಮ್ಮ, ಆಡ್ಕೊಂತಾನೆ, ತೊಟ್ಲಾಗ ಮಲಗಿಸ್ಬಿಡು, ಆಡ್ಕೊಂಡಿರ್ತಾನೆ. ಸರಿ ಹಾಕಿಲ್ಲಮ್ಮ. ಅಯ್ಯೋ ಹಾಕಿಲ್ಲಮ್ಮ, ಮೇಲೆ ಕುತ್ಕೋಗಮ್ಮ. ಇದಾಕಿದ್ದು ಕೆಳಕ್ಕೆ ಬಂದ್ಬಿಟ್ಟಿದ್ದ. ದೇವಮ್ಮ ದೇವಪ್ಪನಕ್ಕೆ ಬಂದಿಲ್ಲ? ದ್ಯಾವಪ್ಪನ ಎಲ್ಲಿ ಸಿಗ್ತಾನಮ್ಮ? ಬಿಸಿ ಬಿಸಿ ಇವಾಗ ಅಪ್ಪನ್ಕ ತೋಟದಾಗ ಬೆಳಗ್ಲಿಕ್ಕೆ ಹೋದ್ರಾಗ ನೀರು ಹೆಂಗೋ ದೇವ್ರದಿಂದ ಸಿಕ್ಬಿಟ್ವಾ? ಏನು ಬೆಳಿಗ್ಲಿಕ್ಕೋದಿಕ್ಕೋದಿ ಅಪ್ಪಂದು ಒಂದಷ್ಟು ರೋಜಾ ಗಿಡಗಳು ಹಾಕೋನೆ, ಒಂದಷ್ಟು ಬೆಂಡೆಕಾಯಿ, ಇವಾಗ ಏನೋ ಖಾರ ಮಣಿ ಉಣ್ಬೇಕಂತೆ ಎಲ್ಲ ರೆಡಿ ಮಾಡ್ತಾ ಇದ್ನು. ನಮ್ಮ ಅಪ್ಪನ ಹೆಂಗೋ ನಮ್ಮ ತಂಗಿ ಮನೆಗೆ ಆರಾಮಾಗಿದ್ನು ಹಾಕಿಲ್ಲಮ್ಮ. ಏನು ಹೋಗಿ ಪೀಡಿಸಿ ಕರ್ಕೊಂಬಂದ್ಬಿಟ್ಟಿರೋದು ನೋಡಕ್ಕಿಲ್ಲಮ್ಮ. ಏನು ನನ್ಕಿತ ನೋಡಿದ್ರೆ ತಂದೆ ಮಗನ ಅನ್ಕೊಬೇಕು, ಹಂಗಿರ್ತಾರೆ ಇಬ್ರು. ಇನ್ನ ದೇವಪ್ಪನ ಬಿಟ್ಟಿರ್ತಾನ ಬಸಯ್ಯನ? ಹಾಂ ಬಿಟ್ಟಿರಲ್ಲ. ಏನಮ್ಮ ಪ್ರಾಣ ತೆಗೆದ್ಬಿಟ್ನಮ್ಮ ಮವ. ನೀನೇನು ಕೆಲಸ ಮಾಡಬೇಡ, ನೀನು ಆರಾಮಾಗಿ ಕೂತ್ಕೋ. ನೀನು ಇರಬೇಕು ಅಂತ ನಮ್ಮ ದ್ಯಾವಮ್ಮನ ಬೇರೆ ತೋಟದಾಗ ಅಷ್ಟು ನೀರು ಬಂದು ಬೆಳಗ್ಲಿಕ್ಕೂ ಬೇರೆ ತೋಟ ಕೆಲ್ಸಕೋತಾಳಮ್ಮ. ದೇವಮ್ಮ ನೀನು ಮಾಡ್ತಾ ಇರೋದು ಸರಿ ಇಲ್ಲ ದೇವಮ್ಮ. ತೋಟದಾಗ ಬಂಗಾರನ ಕೆಲಸ ಐತೆ, ಹಾಂ ಮಾಡ್ಕೊಂಡಿರ್ತೀರಾ ಬೇರೆ ತೋಟಕ್ಕೆ. ಏನು ಕೆಲ್ಸಕ್ಕೆ ಹೋಗೋದು ನೀನು? ಏನೂ ಹಾಕಿಲ್ಲಮ್ಮ, ನಂಗೆ ಇಷ್ಟ ಇಲ್ಲ, ನಾನು ಹೋಗಲ್ಲ ಅಷ್ಟೇ. ಏನೇ ಅಲ್ಲ, ಎಲೆಕ್ಷನ್ ಗೆದ್ದೆ ತಾನೆ, ನಾವೆಲ್ಲ ಕ್ಯಾನ್ವಾಸ್ಗೆ ಬಂದಿದ್ರಲ್ಲ, ಅಲ್ಲ ನಮ್ಮನ್ನೆಲ್ಲ ಕೂಗಿ ಒಬ್ಬಟ್ಟು ಊಟ ಹಾಕ್ಸೋದಲ್ಲ. ಯಾವಾಗ ಊಟ ಹಾಕ್ಸೋದು ನೀನು? ಕೇಳಮ್ಮ ಇವಾಗ, ಕೇಳಂಗೆ ಯಾವಾಗ ಊಟ ಹಾಕ್ಸ್ತಾಳ ಕೇಳು. ನಾನು ಕೇಳೋಣ ಅನ್ಕೊಂಡಿದ್ನಿ, ಮರ್ತೋಗ್ಬಿಟ್ನಿ. ನೀವೆಲ್ಲ ಒಂದು ದಿವಸ ಡೇಟ್ ಫಿಕ್ಸ್ ಮಾಡಿ ಹೇಳಿದ್ರೆ ಏನು ಅಡುಗೆ ಬೇಕು ಅದೆಲ್ಲ ಮಾಡ್ಸಾಕ್ಬೋದಮ್ಮ. ನೀವೆಲ್ಲ ಹೇಳ್ಬೇಕಲ್ಲ ನಂಕ. ಹಾಂ ನೀವೆಲ್ಲ ಯಾವಾಗ ಬರ್ತೀರಾ ಅಂತ ನಂಗೆ ಅಂತ ಹೇಳಿದ್ವಾ? ಊರಾಗೆಲ್ಲ ಅವಾಗ ಸ್ವೀಟ್ಗಳು ಹಂಚಿದ್ಲಮ್ಮ ಅಖಿಲಮ್ಮ. ಎಲ್ಲರ ಮನೆಗೂ ಒಂದೊಂದು ಸ್ವೀಟ್ ಬಾಕ್ಸು, ಒಂದೊಂದು ಕೆಜಿ ಮಿಕ್ಚರ್ ಪ್ಯಾಕೆಟ್ಗಳು ಎಲ್ಲರ ಮನೆಗೂ ಕೊಟ್ಲು. ಓಟ್ ಹಾಕ್ದವ್ರ ಮನೆಗೂ ಕೊಟ್ಲು, ಓಟ್ ಹಾಕ್ತಿದ್ದವ್ರ ಮನೆಗೂ ಕೊಟ್ಲು. ಹೌದೇನೋ, ಎಲ್ಲರ ಮನೆಗೂ ಸ್ವೀಟ್ ಬಾಕ್ಸ್ ಕೊಟ್ಲಾ? ನಮ್ಮ ರಾಜಪ್ಪನ ಮನೆಗೆ ಡಬಲ್ಲು ಅವನವನಲ್ಲ, ಪದ್ಮಮ್ಮನ ಮೊಮ್ಮಗನು ಅವ್ನು ಬಂದು ಇಸ್ಕೊಂಡೋದ್ನ. ಎಲ್ಲ ನಮ್ಮ ದ್ಯಾವಮ್ಮನ ಸಂಗೀತಮ್ಮನೆ ಹಂಚಿದ್ವು. ಅಯ್ಯೋ ಬಸಯ್ಯ, ತಿನ್ನೋ ಪದಾರ್ಥ ಯಾರೋ ತಿನ್ಲಿ ಬಿಡ್ರಿ ಪಾಪ. ಹೆಂಗೋ ನನಗೇನೋ ಡೌಟ್ ಇತ್ತಮ್ಮ, ಯಾಕಂತಂದ್ರೆ ಈ ರಾಧಮ್ಮನ ಫಸ್ಟಿಂದ 1-2 ಕಿತನ ಗೆದ್ದಿದ್ಲು. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಏನೋ ಎತ್ತೋ ನಾವು ಮುಂದೆ ನಿಂತ್ಕೊಂಡು ಸಂಗೀತಮ್ಮನ ಬಲವಂತ ಮಾಡಿ ಎಲೆಕ್ಷನ್ಗೆ ನಿಲ್ಸಿದ್ವು ಅಂತ ಅನ್ಕೊಂಡೆ. ಹೆಂಗೋ ಗೆದ್ಲಮ್ಮ. ನಮ್ಗೆ ಮುಂದಕ್ಕೆ ಹೋಗಿದ್ದಕ್ಕೂ ಸಾರ್ಥಕ ಆಯ್ತು. ಏನಾರ ಸೋತಿದ್ರೆ ಅದೆಷ್ಟು ಬೈಕೊಂಡಲ್ಲ ಏನೋ ಸಂಗೀತಮ್ಮನ ಅಲ್ಲೇನಮ್ಮ? ಇಲ್ಲ ತಾತ, ನಾನ್ಯಾಕೆ ತಾತ ಬೈಕೊಂಡ್ಲಿ? ಹಾಂ ನಾನ್ಯಾಕೆ ಬೈಕೊಂಡ್ಲಿ ನಿಮ್ಮನ್ನ? ಏನಿಲ್ಲ, ಅಷ್ಟು ಮಾತ್ರ ಬಂದು ಎಲ್ಲ ಸಪೋರ್ಟಾಗಿ ನಿಂತ್ರಲ್ಲ, ನಂಗೆ ಅದೇ ಖುಷಿ. ತಾತ ಅಮ್ಮ ಯಾವಾಗ ಬಂದ್ರಿ? ಅಕ್ಕಮ್ಮ ಇವಾಗ ಬಂದ್ರಿ? ಮಗಳಲ್ಲಿ ಮಗನಲ್ಲಿ? ತಾತ ಸ್ಕೂಲ್ಗೆ ಹೋಗೋಳೆ, ಮಗನ ಮಲ್ಕೊಂಡವನೆ. ಓ ಹೌದಾ, ಸರಮ್ಮ. ಮೊನ್ನೆ ಬಂದೋಳೆ ಹೇಳ್ತೀರಾ ಮಾಡ್ತೀರಾ ಬಂದ್ಬಿಟ್ಟಿದ್ಯಲ್ಲ. ಮಗುನ ಕಿಲಮ್ನ ಹತ್ರ ಹಾಲು ಬಿಡ್ಸೋಕೆ ಬಿಟ್ಟಿದ್ದೀನಿ ಅಂತ ಹೇಳಿದೋಳು, ಮತ್ತೆ ಹೇಳ್ತೀರಾ ಬಂದ್ಬಿಟ್ಟಿದ್ಯೆ. ನಿಮ್ಮ ಅಮ್ಮನ ಕೇಳಿದ್ರೆ ಊರಿಗೆ ಹೋದ್ಲು ಅಂತ ಹೇಳಿದ್ಲು. ಹ್ಞೂ ತಾತ ಬಂದ್ಬಿಟ್ಟೆ. ಓ ಏನಮ್ಮ ಪಲ್ವಿ ಚೆನ್ನಾಗಿದ್ಯಾ? ಹ್ಞೂ ಆಂಟಿ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹ್ಞೂನಮ್ಮ ಚೆನ್ನಾಗಿದ್ದೀನಿ. ಓ ಇದಾರಮ್ಮ ಹೊಸಬ್ರು? ನಮ್ಮ ಯಜಮಾನ್ರಿ 2ನೇ ಹೆಂಡ್ತಿ ತಾತ. ಏನು ಹೇಳ್ತಾ ಇದೆಯಮ್ಮ ಸವಿತಮ್ಮ? ಹಾಂ ಹ್ಞೂ ತಾತ, ಅಮ್ಮನು ಅಖಿಲಮ್ಮನು ಸಿಂಚು
ಕವಿತಾ ಎಲ್ಲರೂ ಸೇರಿ ನಮ್ಮ ಯಜಮಾನ್ಕ 2ನೇ ಮದುವೆ ಮಾಡೋ ತಾತ. ಅಖಿಲಮ್ಮ ಏನಮ್ಮ ಇದು? ಅದನ್ನ ಮಾತಾಡೋಕ್ಕೆಲ್ಲ ಬಸಯ್ಯ ನಿಮ್ಮನ್ನೆಲ್ಲ ಕರ್ಸಿರೋದು. ಹಾಂ, ಅದನ್ನ ಮಾತಾಡೋಕ್ಕೆ ಕರ್ಸಿರೋದು ನಿಮ್ಮನ್ನೆಲ್ಲನೂ. ಏನಮ್ಮ ಏನಮ್ಮ ಸವಿತಾ? ಇವಳು ಸವಿತಾ ಬಾಣಂತನಕ್ಕೆ ಬಂದಿದ್ಲಲ್ಲ, ಆವಾಗ ಅಖಿಲಮ್ಮನು ಜಾನುನ ತರಕಾರಿ ತಗೊಂಬರಕ್ಕೆ ಕರ್ಕೊಂಡು ಹೋಗೋಳೆ. ಜಾನುಕೇನೋ ಕೋತಿ ಕಾಣಿಸುತ್ತೆ, ಅದನ್ನ ನೋಡ್ಕೊಂಡು ಮುಂದಕ್ಕೆ ಹೊರಟೋಗೋಳೆ. ಆವಾಗ ಅಖಿಲಮ್ಮನ ಕೈ ತಪ್ಪೋಗುತ್ತೆ ಮಗು. ಹಂಗೋ ಹಿಂಗೋ ಹುಡುಕಿ ಸಿಕ್ತನ್ಕ ಎತ್ತು ಹೋಗಿಲ್ಲ. ಈ ಅಮ್ಮನ ಅಷ್ಟು ಬಿರಿನ ಬಂದು ಮನೆಗೆ ಆಟ್ಬಿಟ್ಟು ಹಂಗೆ ಹಿಂಗೆ ಅಂತ ಮಾತಾಡಿ ಏನು ಎಲ್ಲರ ಮೇಲೂ ಜಗಳ ತೆಗೆದುಬಿಟ್ಟವಳೆ. ವಿಜಯಪ್ಪನ ಪಾಪ ಬಂದದೆ, ಮಗುನ ಕಿತ್ಕೊಂಡವನೆ. ಮಗುನ ಕಿತ್ಕೊಂಡಿದ ತಕ್ಷಣ ಇವಳು ಊರಿಗೆ ಬಂದ್ಬಿಟ್ಲು. ನಾನು ಹಂಗೆ ಹಿಂಗೆ ಉಗಿದು ಮಾಡಿ ಕಳಿಸಿದ್ನಿ. ಅಲ್ಲಿಂದ ಮನೆ ಹತ್ರಿಂದ ಸಂಗೀತ ಮನೆ ಹತ್ರಕ್ಕೆ ಹೋಗೋಳೆ. ಸಂಗೀತ ಕರ್ಕೊಂಬಂದು ಇಲ್ಲಿ ಬಿಟ್ಟವಳೆ. ಆಮೇಲೆ ಅಖಿಲಮ್ಮನ ಆಗಿದ್ದಾಯ್ತು ಹೋಗಿದ್ವಾಯ್ತು, ಇನ್ಯಾಕ ಬಿಡ್ರಿ ಅಂತಂದ್ಬಿಟ್ಟು ಎಲ್ಲರೂ ಬಾಯಿ ಮುಚ್ಚವಳೆ. ಇವಾಗ ತಿರ್ಗಾ ಅದೇ ಕ್ಯಾತೆ ತೆಗ್ದವಳೆ. ಹಾಂ, ಏನೋ ವಿಜಯಪ್ಪನ ದುಡಿತಾನಂತೆ, ಅಜಯಪ್ಪನ ದುಡಿಯಲ್ಲಂತೆ, ಅದಕ್ಕೆ ಈ ಅಮ್ಮನ ಬೇರೆ ಹೋಗ್ಬೇಕಂತೆ. ಬೇರೆ ಹೋಗ್ಬೇಕು ಅಂತ ಮಗುನ ಹಾಲು ಬಿಡ್ಸೋಕ್ಕೂ ಬಿಟ್ಟಿಲ್ಲ, ಏನೂ ಇಲ್ಲ. ಮಕ್ಕಳನ್ನ ಬಿಟ್ಬಿಟ್ಟು ಅಲ್ಲಿಗೆ ಬಂದಿದ್ದು. ಹೌದೇನಮ್ಮ? ನಿಮ್ಮ ಅಮ್ಮನ ಹೇಳ್ತಾ ಇರೋದು ನಿಜವೇನೇನಾ? ಹಾಂ, ಈ ಆಟಗಳೆಲ್ಲ ಆಡ್ತಾ ಇದೆಯಾ ನೀನು? ಯಾಕ ಮರ್ತೋಗ್ಬಿಟ್ಟೆ ಹಿಂದಿಂದೆಲ್ಲ ನೀನು? ಮರ್ತೋಗ್ಬಿಟ್ಟೆಮ್ಮ ಹಿಂದಿಂದೆಲ್ಲ ನೀನು? ದೇವತೆ ಬಂದಂಗೆ ಬಂದು ನಿಮ್ಮ ಪಾಲಕ ಅಖಿಲಮ್ಮನು ಆ ಅಮ್ಮನ ಋಣ ತೀರ್ಸಕ್ಕೆ ನೀವು ಈ ಜನ್ಮ ಅಲ್ಲ ಇನ್ನೊಂದು ಜನ್ಮ ಎತ್ತು ಬಂದರೂ ಆಗಲ್ಲ. ಆ ಅಮ್ಮನ ಕುಟುಂಬದಾಗ ನೀನು ಈ ಕೆಲಸ ಮಾಡ್ತಾ ಇದೀಯಾ? ಹಾಂ, ವಿಜಯಪ್ಪನ ದುಡಿತಾನೆ ಅಜಯಪ್ಪನ ದುಡಿಯಲ್ಲ ಅಂದ್ರೆ ಅದು ಅವ್ರು ನೋಡ್ಕೊಂತಾರೆ. ಮನೆಗೆ ದೊಡ್ಡವ್ರು ಅವರೇ, ಅವ್ರ ಜವಾಬ್ದಾರಿ. ಅಖಿಲಮ್ಮನು ಎಲ್ಲ ಮೊನ್ನೆ ಜವಾಬ್ದಾರಿ ತಗೊಂಡು ಈ ಅಮ್ಮನ ತಲೆ ಮೇಲೆ ಕುಳಿಸ್ಕೊಂಡ್ಲ. ಈ ಅಮ್ಮನಿಗೂ ಎದುರು ಜಾವ ಬೆಳೆದ್ಲು ಮೊನ್ನೆ. ಅದಕ್ಕೆ ಇವ್ರು 1-2 ದಿವಸ ಅವ್ರ ಬಾಡಿಗೆ ಮನೆಗಿದ್ರು, ಇವಾಗ ಬಂದವ್ರೆ. ಅದಕ್ಕೆ ಇವಳು ಪುತ್ಕು ನಮ್ಮ ಮಕ್ಕಳನ್ನ ಮರಿನ ಬಿಟ್ಬಿಟ್ಟು ಊಟದ ಮನೆ ಕೊಡ್ಬತ್ತಾ ಇದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರಪ್ಪ? ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳು? ಅದಕ್ಕೆ ಇನ್ನೊಂದು ಮದುವೆ ಮಾಡಿದ್ರು. ಇದನ್ನ ಮಾತಾಡೋಕ್ಕೆ ಸಂಗೀತಮ್ಮನು ನಮ್ಮನ್ನ ಇಲ್ಲಿ ಕರ್ಕೊಂಬಂದಿರೋದು. ಒಳ್ಳೆ ಕೆಲಸ ಮಾಡೋರು ಬಿಡು, ಒಳ್ಳೆ ಕೆಲಸ ಮಾಡೋರು. ನಡಿ ಊರಿಗೆ ಹೋಗೋ, ನಡಿ. ತೊಳೆದಾಗ ದಂಡ ಕೆಲಸ ಅದೇ, ನಡಿ ತೊಳೆದಾಗ ಕೆಲಸ ಮಾಡಿ ನಡಿ. ನಮ್ಮ ಮಕ್ಕಳನ್ನ ನೀವು ಕಿತ್ಕೊ ಬಿಟ್ಬಿಟ್ಟು ಊಟದ ಮನೆ ಗೊತ್ತಾ ಇದ್ರೆ ಏನು ಮಾಡೋಕ್ಕತ್ತದೆ? ನಡಿ ತೊಳೆದಾಗ ಕೆಲಸ ಅದೇ ಮಾಡ್ಕೊಂಡು ಅಲ್ಲೇ ಇರಿ ಅಂತ ನಡಿ. ಹೆಂಗೂ ಈಜಪ್ಪನ್ಕಿ ನಾನು ಮದುವೆ ಮಾಡೋರಲ್ಲ, ಅವಳಿಗೆ ನಿಮ್ಮ ಮಕ್ಕಳನ್ನ ಸಾಕಂತಾಳೆ. ನೀನು ನಡಿ ತರಕಾರಿ ದಂಡಿಗೆ ಹಾಕ್ತೀನಿ. ಊರೂರು ಬೀದಿ ಸುತ್ಕೊಂಡು ನಾನು ನಿನ್ನ ಮರ ನಡಿ. ತಾತ ನನ್ನ ತಪ್ಪಾಗೋಯ್ತು ತಾತ, ಇನ್ನೊಂದ್ಸತಿ ಹಂಗೆಲ್ಲ ಮಾಡಲ್ಲ ತಾತ. ಮನೇಲಿ ಹಿಂಗೆ ಅಖಿಲಮ್ಮನ್ ಕೇಳಿದ್ದು ತಪ್ಪಾಗೋಗ್ಬಿಟ್ಟು ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ ಅಂತ. ಹಾಂ, ತಿರ್ಗಾ ಅದಕ್ಕೆ ಅಖಿಲಮ್ಮನ ಇಲ್ಲಮ್ಮ ಮೊನ್ನೆ ನಾನು ಜವಾಬ್ದಾರಿ ತಗೊಂಡು ಎಲ್ಲರ ಕೈಲಿ ಉಗಿಸ್ಕೊಂಡಿದ್ದೀನಿ, ಅವಳ ಕೈಲಿ ಉಗಿಸ್ಕೊಂಡಿದ್ದೀನಿ, ಅದಕ್ಕೆ ನೀವೇನೋ ಮಾತಾಡಿ ಬರ್ರಿ ಅಂತ ನಮ್ಮಿಬ್ಬರನ್ನ ಕೂಗಿರೋದು. ಅರ್ಥ ಆಯ್ತಾ ಇವಾಗ ನಿಂತ? ನಮ್ಮ ಸವಿತಮ್ಮನಿಗೆ ಇಷ್ಟೊಂದು ಸೊಕ್ಕು ಬಂದ್ಬಿಡ್ತಾ? ಏನಮ್ಮ ಸವಿತಾ, ಇಷ್ಟೊಂದು ಸೊಕ್ಕು ಬಂತಾ? ಈ ಮನೆಗ ಕೆಲಸದೊಳಗೆ ಬಂದಿದ್ದು ರಾಣಿ ಆಗಿದೆಯಾ? ನಾನು ಕರ್ಕೊಂಬಂದಿದ್ದು ಈ ಮನೆಗೆ ಮುಸುರೆ ಕಸರೆ ತೊಳ್ಕೊಂಡು ಮನೆ ಒರೆಸ್ಕೊಂಡು ಇರಮ್ಮ ಅಂತೇಳ್ಬಿಟ್ಟು ನಾನು ಕರ್ಕೊಂಬಂದಿದ್ದು. ಇವಾಗ ನಿನ್ಗೆ ಇಷ್ಟು ಸೊಕ್ಕು ಬಂದ್ಬಿಡ್ತಾ? ಹಾಂ, ಮುಸುರೆ ಕಸರೆ ತೊಳ್ಕೊಳ್ಳೋಣ ಮನೆ ಸ್ವಚ್ಛ ಮಾಡ್ಕೊಂಡ್ಲಲ್ಲ ಅಖಿಲಮ್ಮನ. ಆ ಅಮ್ಮನ ಋಣ ನೀನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಹೇಳಿದ್ನಲ್ಲ ತಾತ ನಾನು ತಪ್ಪಾಗೋಯ್ತು ಅಂತ. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ ತಾತ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ. ನನ್ನ ಪ್ರಾಣ ಹೋದ್ರು ಹಿಂಗೆಲ್ಲ ಮಾಡಲ್ಲ ತಾತ. ಅಮ್ಮ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲಮ್ಮ. ನೋಡ, ಒಂದ್ಸತಿ ಅಖಿಲಮ್ಮನ ಕ್ಷಮಿಸೋಳೆ. ಈ ಸತಿ ನಿನ್ನ ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಇನ್ನೊಂದ್ಕಿತ ಏನೋ ನಿನ್ನ ಮಕ್ಕಳನ್ನ ಮರಿನ ಬಿಟ್ಬಿಟ್ಟು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಿ ಅಂದರೆ ಇಲ್ಲಿಗಂತೂ ಕಳಿಸಲ್ಲ. ನಿನ್ನನ್ನು ಕಳಿಸಲ್ಲ ಅಂದರೆ ಕಳಿಸಲ್ಲ. ಅದೇನು ಮಾಡ್ತೀನೋ ನಾನು ನಿನ್ನನ್ನು ನಂಗಂತೂ ತಿಳಿದು ಆಯಿತಾ? ಇದೇ ಲಾಸ್ಟು. ಇನ್ನೊಂದ್ಸತಿ ಏನೋ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಿ ಅಂತಂದರೆ ನಿಂಗೆ ಗಾಚಾರ ಬಿಡಿಸ್ಬಿಡ್ತೀನಿ. ನನ್ನ ಮನೆ ಬಾಗಿಲಿಗೆ ಬರಬೇಕಾ? ಮಕ್ಕಳು ಗಂಡು ಜೊತೆಗೆ ಬಾ, 1-2 ದಿವಸ ಇರು, ಆಮೇಲೆ ಬಂದ್ಬಿಡು. ಏನಿದೆ ನಿಂದು ಆಟ? ಹಾಂ, ಏನು ಹೇಳ? ದೊಡಮ್ಮ ನಾನು ಹೋಗ್ಲೇ ಇನ್ನ? ಇರೇ ಹೋಗಿ ಅಂತೆ. ಆಯ್ತಲ್ಲ, ಸವಿತತ್ಗೆ ಇನ್ನೇನು ತಪ್ಪು ಮಾಡಲ್ಲ ಅಂತ ಬಿಡು. ಇನ್ಮೇಲೆ ಅದು ಕರೆಕ್ಟಾಗಿರ್ತಾಳಂತೆ. ಅಖಿಲಮ್ಮ, ಯಾರು ಅಖಿಲಮ್ಮ ಈ ಹುಡುಗಿ? ನಿನ್ಗೆ ಬುದ್ಧಿ ಕಲಿಸ್ಬೇಕಂತ ಅಖಿಲಮ್ಮನ ತಂಗಿ ಮಗಳನ್ನ ಕರ್ಕೊಂಬಂದಿದ್ದಾಯ್ತು. ನಿಂಗೆ ಕಂತ್ರಿಕ ತಂಗಿ ಮಗಳು, ವಿಜಯಪ್ಪನ ತಂಗಿ, ನನ್ನ ತಂಗಿ ಮಗಳಮ್ಮ. ಇನ್ನೇನು ಮಾಡ್ತೀಯಮ್ಮ? ಇನ್ನೇನು ಮಾಡ್ತೀಯಾ? ನಿಂಗೆ ಬುದ್ಧಿ ಕಲಿಸ್ಬೇಕಲ್ಲ. ಇವಾಗ ನಾನು ನಿಮ್ಮ ಅಮ್ಮನ ಎಲ್ಲ ಜವಾಬ್ದಾರಿ ಒಪ್ಕೊಂಡವಳೆ. ತಿರ್ಗಾ ಏನೋ ನೀನು ಹಿಂಗೆ ಮಾಡಿದ್ದೆ ಅಂದರೆ ನಾನಂತೂ ನಿಮ್ಮ ಅಮ್ಮನ ಸುಮ್ಮನೆ ಬಿಡಲ್ಲ. ಹೋಗಿ ಊರಾಗೆ ಜಗಳ ಮಾಡಿಬಿಡೋದು ನಿಮ್ಮ ಅಮ್ಮನ ಮೇಲೆ. ನೋಡ್ಕೊ ದೊಡಮ್ಮ, ನಾನು ಓದ್ತೀನಿ, ನಂಗೆ ಕೆಲಸ ಐತೆ. ವಾರದಿಂದ ಕೆಲ್ಸಕ್ಕೆ ರಜೆ ಹಾಕಿರೋದು ನಾನು. ಅಯ್ಯೋ ಇರೇ, ವಿಜಯ್ ಸಿಂಚು ಬರಲಿ ಮಾತಾಡ್ಸ್ಕೊಂಡು ಹೋಗಿ ಅಂತೆ. ನಾನು ಅವ್ರಿಗೆ ಫೋನ್ ಮಾಡ್ತೀನಿ ಬಿಡು ದೊಡಮ್ಮ, ನಾನು ಹೋಗ್ಬೇಕು. ಬ್ಯಾಂಕಲ್ಲಿ ಕೆಲಸ ಇರೋದು. ಈಗ ಎಷ್ಟು ಕೆಲಸ ಐತಿದ್ ಗೊತ್ತಾ? ಎಲ್ಲ ಫೈಲ್ಗಳೆಲ್ಲ ಹಂಗೆ ಇಟ್ಟಿರ್ತಾರೆ. ಅಂದಾಗಿಂದ ಇದೇ ರಾಗ ಆಯ್ತು ನಿಮಗೆ. ಬ್ಯಾಂಕಲ್ಲಿ ಕೆಲಸ, ನಾನು ಹೊಸ್ದಾಗಿ ಸೇರಿರೋದು ಅಂತ. ಆಯಿತು ಸರಿ, ಹೋಗ್ಬಿಟ್ಟು ಬಾ. ಸಂಗೀತಕ್ಕ, ನಾನು ಹೋಗಿ ಬರ್ತೀನಿ ಸವಿತತ್ಗೆ. ಹೂನಮ್ಮ, ಹೋಗ್ಬಿಟ್ಟು ಬಮ್ಮ. ಇನ್ನೊಂದ್ಸರಿ ಯಾವತ್ತೂ ಇಂಥ ತಪ್ಪು ಮಾಡಲ್ಲಮ್ಮ. ನಾನು ಹೆಂಗೋ ಚಿತ್ಕೊಂಡು ಆರಾಮಾಗಿದ್ರೆ ಅಷ್ಟೇ ಸಾಕತ್ಗೆ. ಏನು ಸವಿತಾ, ನಾನು ಹೇಳಿದ ಅರ್ಥ ಆತೈತೆ ನಿಮಗೆ? ಹೂನಮ್ಮ, ಇನ್ನೊಂದ್ಸತಿ ಇಂಥ ತಪ್ಪು ಮಾಡಲ್ಲಮ್ಮ. ನೋಡಮ್ಮ ಸವಿತಾ,
ಇನ್ನೊಂದ್ಸರಿ ಏನೋ ನಾನು ನಿನಗೆ ತಪ್ಪು ಮಾಡಿದ್ದೆ ಅಂತಂದರೆ ನಾನು ಮಾತ್ರ ಸುಮ್ಮನೆ ಇರೋನಲ್ಲ. ನಂಗೆ ತಿಳಿದ್ವು ನೀನು ಆಡೋ ಆಟಗಳೆಲ್ಲನೂ. ಈ ಕೆಲಸ ಮಾಡ್ತಾ ಇದೀಯ ನೀನು? ನನ್ನ ತಪ್ಪಾಯ್ತು ತಾತ. ಹೋಗ್ಲಿ ಬಿಡು ತಾತ. ಅಕ್ಕನು ತಪ್ಪಾಯ್ತು ಅಂತ ಹೇಳ್ತಾಳಲ್ಲ, ಬಿಡು ಹೋಗ್ಲಿ. ಅಯ್ಯ ದಟ್ಟಿ, ಅವಳು ದ್ವೇಷ ಸಾಧಿಸ್ತಾ ಇದ್ದಿದ್ದೆ ನಿನ್ನ ಮೇಲೆ. ನಗ್ಗಿತಾ ಇದೆಯಲ್ಲೇ, ನಿಂಗೆ ಬುದ್ಧಿ ಐತೇನೆ? ಕವಿತಾ, ನನಗೆ ಕ್ಷಮಿಸ್ಬಿಡು ಕವಿತಾ. ಇನ್ನೊಂದ್ಸತಿ ಯಾವತ್ತೂ ಹಂಗೆಲ್ಲ ಮಾತಾಡಲ್ಲ ಸವಿತಾ. ಇದೊಂದೇ ಒಂದು ಅವಕಾಶ ಕೊಡು ಸವಿತಾ. ಅಯ್ಯೋ ಅಕ್ಕ, ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊತೀಯ? ಸುಮ್ಮನೆ ನನ್ನ ಹತ್ರ ಎಲ್ಲ ಕ್ಷಮೆ ಕೇಳಬೇಕಾಗಿರೋದು ನೀನು ಅಖಿಲಮ್ಮನ ಹತ್ರ ಕೇಳೋದು. ನನ್ನ ಹತ್ರ ಎಲ್ಲ ನೀನು ಕೇಳೋದು. ನನ್ನ ಹತ್ರ ನಿನ್ನ ಹತ್ರ ಯಾವುದು? ಹಾಂ, ಇದೆಲ್ಲ ಒಂದು ವಿಷಯನಾ? ಹೋಗಿ ಅಖಿಲಮ್ಮನ ಹತ್ರ ತಪ್ಪಾಯ್ತು ಅಂತ ಕೇಳು. ಅಖಿಲಮ್ಮ, ಅಖಿಲಮ್ಮ, ನನ್ನ ತಪ್ಪಾಗೋಯ್ತು ಅಖಿಲಮ್ಮ. ಇನ್ನೊಂದ್ಸರಿ ಇಂಥ ತಪ್ಪೆಲ್ಲ ಮಾಡಲ್ಲ. ನೋಡೋಣಮ್ಮ, ನೋಡೋಣ ಅದೆಷ್ಟು ದಿನ ಈ ಮಾತನ್ನ ನಿಲ್ಸ್ಕೊಂತೀಯ ನೋಡೋಣ. ಅದಕ್ಕೆ ಅಮ್ಮ ನಿಮ್ಮ ತಾತನೂ ನಿಮ್ಮ ಅಮ್ಮನ ಸಾಕ್ಷಿ ಕರೆದಿರೋದು ನಾನು. ನೋಡೋಣ ಅದೆಷ್ಟು ದಿನ ಉಳಿಸ್ಕೊಂತೀಯ ಈ ಮಾತನ್ನ. ಉಳಿಸ್ಕೊಬೇಕಮ್ಮ, ಉಳಿಸ್ಕೊಬೇಕು. ಇಲ್ಲ ಅಂತಂದರೆ ಅಷ್ಟೇ, ನಾನಂತೂ ಸುಮ್ಮನೆ ಇರೋನಲ್ಲ. ಆಂಟಿ, ಆಂಟಿ, ಓ ಬಾಮ್ಮ. ಸಿಂಚನ ಸಿಕ್ಕಿದ್ಲೇನಮ್ಮ? ಇಲ್ಲ ಆಂಟಿ, ಯಾವುದೋ ಕೇಸ್ ಇದೆ ಅಂದ್ಬಿಟ್ಟು ಅವತ್ತು ಕೋರ್ಟ್ ಹತ್ರ ಹೋಗಿದ್ರಂತೆ. ಸಿಂಚನ ಮೇಡಮ್ ಸಿಕ್ಕಿಲ್ಲ ಆಂಟಿ. ಅವಳು ಬೆಳಗ್ಗೆನೇ ಸ್ಟೇಷನ್ಗೆ ಹೋಗ್ತಾಳಮ್ಮ. ನಾನು ಅವತ್ತು ಹೇಳಿದ್ನಲ್ಲ, ಬರಂಗಿದ್ರೆ 8 ಗಂಟೆ ನಂಗೆ ಬರಬೇಕು ಅಂತ. ಹಾಂ, ಇವಾಗ ಸ್ಟೇಷನಲ್ಲೇ ಇರ್ತಾಳೆ, ಹೋಗು. ಇಲ್ಲ ಆಂಟಿ, ಹೊರಗಡೆ ಹೋಗೋರು ಅಂತ ಹೇಳಿದ್ರು. ಮನೆ ಹತ್ರ ಏನಾದರೂ ಇದ್ದಾರೇನೋ ಅಂತ ಬಂದೆ. ಹೌದಾ? ಇಲ್ಲಮ್ಮ, ಇನ್ನು ಅವಳು ಬೆಳಗ್ಗೆ ಹೋದರೆ ಸಂಜೆನೇ ಬರೋದು. ಸರಿ ಆಂಟಿ, ಆಯಿತು. ಸ್ಟೇಷನ್ ಹತ್ರ ಕೂತ್ಕೋಗಮ್ಮ, ಬರ್ತಾಳೆ. ಹಾಂ ಸರಿ ಆಂಟಿ. ಅಖಿಲಮ್ಮ, ಬರೋಣ ನಾವಿನ್ನ? ಹಾಂ, ಮಳೆನೋ ಮಾರೇನೋ ಬರೀ ನಂಗೆ ಊರು ಸೇರ್ಕೊಂತೀರಿ. ಅದು ಯಾರೋ ಹುಡುಗನ, ನಂಗೆ ಪರಿಚಯ ಇದ್ದ ಹುಡುಗನ ಕರ್ಕೊಂಡು ಕಾರಾಗ ಬಂದಿದ್ದಮ್ಮ. ಇನ್ನು ಅವ್ರಿಗೆ ಆಚೆ ಕಾಯ್ತಾ ಇರ್ತಾನೆ. ಸಂಗೀತಮ್ಮ ಹೊರಡೋಣೇನಮ್ಮ? ಹ್ಞೂ ಅತ್ತೆ, ಹೊರಡೋಣ. ಸವಿತಾ ಹುಷಾರು. ಹ್ಞೂನಮ್ಮ. ಇನ್ನೊಂದ್ಕಿತ ಇಂಥ ದೂರಗಳೆಲ್ಲ ಬರ್ಕೊಡ್ದಮ್ಮ ನಮ್ಮವ್ರಿಗೂ. ಸರಿ ತಾತ, ಆಯಿತು. ದೇವಮ್ಮ, ಇವತ್ತೇನು ಊರಿಗೆ ಹೋಗೋದೇನು ಬೇಡ. ಒಬ್ಬಟ್ಟು ಮಾಡಿಸ್ತೀನಿ, ಆರಾಮಾಗಿ ತಿನ್ಕೊಂಡು ನಾಳೆ ಬೆಳಗ್ಗೆನೇ ಹೋಗಿರಂತೆ. ಅಯ್ಯೋ ಬೇಡ ಕಲ್ದಿರಮ್ಮ, ಬೇಡ ಕಲ್ದಿರು. ಸಂಗೀತಮ್ಮನ ಕೇಳ್ರಿ, ಬೇಕಾದ್ರೆ ನಾವಿಬ್ರು ಬಸ್ನಾಗ ಹೊರಟ್ಬಿಡ್ತೀರಿ. ಮಳೆನೋ ಮಾರೇನೋ ತೋಟದಾಗ ಕೆಲಸ ಆಯ್ತಮ್ಮ, ಹೋಗ್ಬೇಕು. ಅಯ್ಯೋ ತಾತ, ನನ್ನ ಕೆಲಸ ಐತೆ, ನಾಳೆ ಮಂಡಲ ಮೀಟಿಂಗ್ ಐತೆ, ನಾನು ಹೋಗ್ಬೇಕು. ಇಲ್ಲ, ನಾನು ಅರ್ಜೆಂಟ್ ಹೋಗ್ಬೇಕು. ಅಮ್ಮ ಇನ್ನೊಂದ್ಸರಿ ಬರ್ತೀನಿ ನಾವು, ಬೇಕಾದ್ರೆ ಇವಾಗ ಹೋಗ್ಬೇಕು ನಾನು. ಹ್ಞೂ ಸರಮ್ಮ, ಆಯಿತು.